ಅಹಂಕಾರ ಈ ಶಬ್ದನ ಎಲ್ಲರೂ ಕೇಳಿದೀವಿ. ತುಂಬಾ ಜನ ನಿಮ್ ಹತ್ರ ಹೇಳ್ತಿರೋದನ್ನ ಕೇಳಿರ್ತೀರಿ. ಆ ವ್ಯಕ್ತಿಗೆ ಅಹಂಕಾರ ಇದೆ, ಆ ವ್ಯಕ್ತಿಗೆ ತನ್ನ ಶಕ್ತಿಯ ಅಹಂಕಾರ ಇದೆ, ಈ ವ್ಯಕ್ತಿಗೆ ತನ್ನ ರೂಪದ ಅಹಂಕಾರ ಇದೆ, ಆ ವ್ಯಕ್ತಿಗೆ ತನ್ನ ದುಡ್ಡಿನ ಅಹಂಕಾರ ಇದೆ, ಹೀಗೆ ಇನ್ನೂ ಏನೇ. ಆದ್ರೆ ಈ ಅಹಂಕಾರ ಅಸ್ತಿತ್ವಕ್ಕೆ ಬರೋದು ಹೇಗೆ? ನಿಮ್ಮ ಈ ಕೈಯನ್ನೇ ನೋಡಿ. ಈಗ ಈ ಕೈಯಲ್ಲಿರೋ 5 ಬೆರಳು ಮೇಲೆದ್ರೆ ಆಶೀರ್ವಾದ. ಆದ್ರೆ ಈಗ ಈ 5 ಬೆರಳು ಒಟ್ಟಿಗೆ ಮುಚ್ಕೊಂಡ್ರೆ ಶಕ್ತಿ, ಕಷ್ಟಗಳಿಗೆ ಉತ್ತರ. ಆದ್ರೆ ಈ 1 ಬೆರಳು ಕಷ್ಟಗಳಿಗೆ ಕಾರಣ ಆಗೋಗುತ್ತೆ. ಇದೊಂದು ಬೆರಳು ಶತ್ರುನ ಕೆರಳಿಸತ್ತೆ. ಈಗ ಈ ಅಹಂಕಾರ ಅನ್ನೋ ಶಬ್ದನೇ ನೋಡಿ. ನಾವು ಅನ್ನೋದ್ರಿಂದ ದೂರ ಆಗತ್ತೆ ಅಹಂ. ಅಹಂ ಇದು ಬಂದಾಗ ವ್ಯಕ್ತಿಗೆ ಅನ್ಸೋಕ್ ಶುರು ಆಗತ್ತೆ ತಾನು ತನ್ನವರು, ತನ್ನ ಗೆಳೆಯರು, ತನ್ನ ಜೊತೆಯವರು, ತನ್ನ ಪರಿವಾರದವರಿಗಿಂತ ತುಂಬಾ ಹೆಚ್ಚು ಅಂತ, ತುಂಬಾ ಹೆಚ್ಚು ಶ್ರೇಷ್ಠ ಅಂತ. ಆದ್ರೆ ನೀವು ನೆನ್ಪಿಟ್ಕೊಳ್ಳಿ, ಈ ಅಹಂಕಾರ ವ್ಯಕ್ತಿಯ ಅಸ್ತಿತ್ವದ ವಿನಾಶಕ್ಕೆ ಮೊದಲನೇ ಮೆಟ್ಟಿಲು. ಅದಕ್ಕೆ ಈ ಅಹಮನ್ನ ಹಿಂದೆ ಬಿಟ್ಬಿಡಿ, ಮತ್ತೆ ವಿಶ್ವಾಸ ಇಟ್ಕೊಳ್ಳಿ ಒಗ್ಗಟ್ಟಿನಲ್ಲಿ. ಯಾಕೆ ಅಂದ್ರೆ ಅಲ್ಲೇ ನಿಮ್ಗೆ ಸಂತೋಷ ಸಿಗೋದು. ಮತ್ತದೇ ಸಂತೋಷದಿಂದ ಹೇಳಿ, ರಾಧೇ ರಾಧೇ.